देवताय देवस्परः गायत्री चलो हेलो ಆನಂದ್ ಬಂದ್ ಜನಕ್ಕೆ ಊಟದ ವ್ಯವಸ್ಥೆ ಮಾಡಪ್ಪ. ಆಗ್ಲಿ ಕಣ ಸುಶೀಲ. ನರೇಂದ್ರ, ಈ ನನ್ನ ತಂಗಿಯನ್ನ ನಿನ್ಗೆ ದಾನ ಇಡ್ಸ್ಕೊಟ್ಟಿದ್ದೀನಿ. ಇವ್ರ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರ್ದಂಗೆ ನೀನ್ ನೋಡ್ಕೋಬೇಕು ಕಣ. ಆಯ್ತು ಕಣ, ಏನ್ ಮಾತಾ ಯಾವ್ದು ಮರೆಯಲ್ಲ. ಸುಶೀಲ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಊಟದ ವ್ಯವಸ್ಥೆ ಮಾಡಪ್ಪ. ಬಾ ಮಾತ ಕಾಯ್ತಾ ಇರ್ತಾನೆ, ಬೇಗ ಕರ್ಕೊಂಡು ಬಾರಪ್ಪ. ಸರಿ ಆಯ್ತು. ನಿರ್ಮಲ, ಇಂದು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ತಾ ಇದೆಯಾ? ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರುವಂತೆ ಬಾಳಮ್ಮ. ಇದೆಯಮ್ಮ ನಿನ್ನ ಅಣ್ಣನ ಆರೈಕೆ. ಹಾಗೆ ಆಗ್ಲಿ ಅಣ್ಣ. ನೀನು ಬಡ ಹುಟ್ಟಿ ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟು ಬಂದಿದ್ದೀನಿ. ನಿನಗೆ ಯಾವತ್ತೂ ಕಳಂಕ ಬರದ ಹಾಗೆ ನಾನು ನೋಡ್ಕೊಳ್ಳೋದಿಲ್ಲ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿನ ತರ್ತೀನಿ ಅಣ್ಣ. ಅಣ್ಣ, ನಾನು ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ತವ್ರ ಮನೆ ಕಾಣಿಕೆಯಾಗಿ ನನಗೆ ಮಡ್ಲಕ್ಕಿನ ತುಂಬಿಸಿ ಕಳಿಸ್ಕೊಡೋಣ. ಆಯ್ತು ಕಣಮ್ಮ.
ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಮುಂಗೈನ ಬಳೆಗಳು ಮುತ್ತೈದೆ ಸಾಲವ ಮುಂಗೈನ ಬಳೆಗಳು ಮುತ್ತೈದೆ ಸಾಲವ ಆವಳೆ ಹೋದೆ ಆಳೆಗೋಡು ಕೇಳವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಮಂಡೆ ಕೂದಲ ಮೇಲೆ ಮಲ್ಲಿಗೆಯ ಹೂದಂಡೆ ಮಂಡೆ ಕೂದಲ ಮೇಲೆ ಮಲ್ಲಿಗೆಯ ಹೂದಂಡೆ ಆ ದಂಡೆ ಹೋದ ಮೇಲೆ ನೀ ಮುಂದೆ ಕಣವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ನಿನ್ನ ಗಂಡ ಹುಚ್ಚನೆಂದು ನೀಗೆತ್ತು ಬಯ್ಯಬೇಡ ನಿನ್ನ ಗಂಡ ಹುಚ್ಚನೆಂದು ನೀಗೆತ್ತು ಬಯ್ಯಬೇಡ ಆ ಹುಚ್ಚ ಹೋದ ಮೇಲೆ ನೀ ಹುಚ್ಚಿ ಕಣವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನೆಂದರೆ ಮನೆಯ ದೇವರು ಕಾಣವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ನಾನು ಹೋಗಿ ಬರ್ತೀನಿ. ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡೋಣ. ನೂರಾರು ವರ್ಷ ಚೆನ್ನಾಗಿ ಬಾಳಮ್ಮ. ಹೆಣ್ಣು ಸಂಸಾರದ ಕಣ್ಣಂತೆ ನೀನಾಗಬೇಕು ತಂಗಿ ಹುಟ್ಟಿದ ಮನೆಗೆ ಮೆಟ್ಟಿದ ಮನೆಗೆ ನೀನಾಗಬೇಕು ಬೆಳಗುವ ಜ್ಯೋತಿ ನೀನಾಗಬೇಕು ತಂಗಿ ಮನೆ ಬೆಳಗುವ ಜ್ಯೋತಿ ಅಣ್ಣ Thank you.
ನಾನು ಹೋಗಿದ್ ಬರ್ತೀನಿ. ನಿರ್ಮಲಾ ಒಟ್ಟಿಗೆ ಬೆಳೆದು ಒಟ್ಟಿಗೆ ಇದ್ದು ನಿನ್ನ ಪುಟ್ಟ ಹೋಗಲು ಮಲ್ಸಾಯ್ತಾ ಇಲ್ಲಮ್ಮ. ನನಗೂ ಅಷ್ಟೇ ಇಲ್ಲ, ನಿನ್ ಬಿಟ್ಟು ಹೋಗೋದಕ್ಕೆ ತುಂಬಾ ಸಂಕಟ ಆಗ್ತಾ ಇದೆ. ನಿನ್ ಬಿಟ್ಟು ಹೋಗೋ ಶಕ್ತಿ ಇಲ್ಲ ಅಣ್ಣ. ನನಗಾಗ್ತಾ ಇಲ್ಲ ಅಣ್ಣ. ನಿರ್ಮಲಾ ನನಗೂ ನಿನ್ನ ಬಿಟ್ಟಿರೋ ಶಕ್ತಿನಲ್ಲಮ್ಮ, ಶಕ್ತಿನಲ್ಲಿಲ್ಲ. ನಾನು ವಿಧಿ ಇಲ್ಲ, ಹೋಗ್ಲೇಬೇಕಲ್ಲಮ್ಮ, ಹೋಗ್ಲೇಬೇಕು. ಹೋಗಿದ್ ಬಾರಮ್ಮ, ಬೇಡ ಹೋಗಿದ್ ಬಾ. ಹೋಗಿ ಬಾ ಹೋಗಿ ಬಾ ಹೋಗಿ ಬಾರಮ್ಮ. ನಿರ್ಮಲಾ ಜ್ವಾಲೆ ಉರಿದು ಹೃದಯ ಸಮುದ್ರಕ್ಕಾಗಿ ಹೊತ್ತಿನ ದೇಶದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜಯಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ಕೊಟ್ಟು ನಡೆಸಲು ಅಶ್ವಮೇಧ ಅಶ್ವಮೇಧ ಅಶ್ವಮೇಧ. ಅಪಮಾನ ಅಪಮಾನ ಅಪಮಾನ. ಆ ಸಕ್ಕಿರೆಯಿಂದ ನಿರ್ಮಲೆಯಿಂದ ಅಪಮಾನ. ಪಿತಾರಿ ಸಂಜನ, ನಿನ್ನ ತಂಗಿಯನ್ನು ದೇವಿಗೆ ಕೊಟ್ಟು ಮದುವೆ ಮಾಡಿದೆ ಅಂತ ಎಣ್ಣೆ ಪಂಗಡ ನನಗೆ ಅವಮಾನ ಮಾಡಿದ ನಿಮ್ಮಿಬ್ಬರ ಬಾಳಲ್ಲಿ ಭಯಂಕರ ಬಿರುಗಾಳಿಯ ತೆರೆಗಳನ್ನು ಅಪ್ಪಳಿಸದಿದ್ದರೆ ನಾನು ಕಾಳಿಂಗನೇ ಅಲ್ಲ. ನಮಸ್ತೆ ಸರ್. ಅಂತ ಬಿಸ್ನೆಸ್ ಅಲ್ಲ, ನಮ್ಮ ಬ್ಯಾಂಕಿನಲ್ಲ. ತುಂಬಾ ಸಂತೋಷ. ಅಂದಂಗೆ ನಿಮ್ಮ ಮದುವೆ ನಡೆಸಂಗ್ ಕಲ್ಪಿತ್ತು, ಬರಕ್ಕಾಗ್ಲಿಲ್ಲ. ಎಲ್ಲ ಪ್ಲೇಸ್ ಬಂದಿ ಸುಮಾರಾಗಿ ಹೋದ ಅಂದಂಗೆ ನರೇಂದ್ರ ಅವರ ತಮ್ಮ ಹೆಂಡತಿ ಊರು ಇದೇ ತಾನೇ? ಹೌದು, ಇದೇ ಊರಿನ ಹೈಸ್ಕೂಲ್ ಗುಮಾಸ್ತರಾದ ಶಶಿಧರ್ ತಂಗಿ ನಿರ್ಮಲಾ ಅಂತ. ಏನ್ ಹೇಳ್ತಾ ಇದ್ದೀನಿ ನರೇಂದ್ರ? ಶಶಿಧರ ತಂಗಿ ನಿರ್ಮಲಾ
ನಿಮ್ಮಂತ ಜಂಟಲ್ಮನ್ ಹೆಂಡ್ತೀಯ ವಿಚಿತ್ರ, ತುಂಬಾ ವಿಚಿತ್ರ. ನಿರ್ಮಲ ಎಂತ ತಕ್ಷಣ ನಾನು ನಗ್ತಿದ್ಯಾ? ಹೆಚ್ಚಿನ ವಾದನೆ ಆಸೆಗೆ ಬರಬೇಕು. ನರಗತ್ತೆ ಹೆಣ್ಣಿಗೆ ತಾಯಿ ಕಡಿದು ಕೇಳಿ ನಗುವಂತ. ನನ್ನ ಹೆಂಡತಿ ನಿರ್ಮಲ ಬಗ್ಗೆ ಕೆಲಸ ಮಾಡೋದು ನೆನೆಸ್ಕೊಂಡ್ಬಂದಿರಿ. ಹುಷಾರು. ಕೋಲ್ ಡೌನ್ ನರೇಂದ್ರ, ಕೋಲ್ ಡೌನ್. ಎಕ್ಸಾಕ್ಟ್ ಆಗ್ಬೇಡ. ನಿನ್ನ ಸಂಸಾರದ ಉಳಿಯಿಂದಲೋ ನನಗೆ ಮನಸ್ಸಿಲ್ಲ. ಸತ್ಯ ಏನು ಅಂತ ನಿಮಗೆ ಗೊತ್ತಾಗಬೇಕು. ಏನ್ ಕಲಿಂಗ ಏನು ಸ್ಪಷ್ಟವಾಗಿ ನಿರ್ಮಲ ಕಂಡ ಯುವಕರೊಂದಿಗೆ ಗಲಾಟೆ ಮಾಡ್ತಿದ್ದಾರೆ ಅಣ್ಣ. ಆ ನಿರ್ಮಲನ ಮದುವೆಯಾಗಿ ಮುಂದೆ ನಾವು ಬರೆದಿದ್ದಾಗ ನಿನ್ನ ಕೊಳ್ಳೆ ಕಟ್ಟಿ ಕೈಗೊಂಡ ಆ ಅಲ್ವೇ ಒಂದ್ ಹೆಣ್ಣು ಮದುವೆಬೇಕಾದ್ರೆ ಆ ಮನೆಯ ಸಂಬಂಧ ಬೆಳೆಸ್ಬೇಕಾದ್ರೆ ಆ ಮನೆಯ ಹೆಂಡತಿ ಕೈಗೆ ಕೊಟ್ಟು ತಿಳ್ಕೊಬೇಕ. ಸಾಕಿಸು ಕಲಿಂಗ, ಸಾಕಿಸು. ಮಾತು ಕೇಳ್ತಾ ಇದ್ರೆ ನನ್ನ ತಲೆ ಸೇರ್ತಾ ಇದೆ. ಒಳ್ಳೆ ಹುಡುಗಿ ಅಂತ ಹೇಳಿ ನನ್ನ ಕೋಣೆ ಕಟ್ಟಿದ ಮಿತ್ರರು ಯಾರು ಅಂದ್ರೆ ನಿಂಗೆ ನಿರ್ಮಲನ ಮದುವೆ ಮಾಡಿಸಿದ್ದು ಆ ಸಮಾವೇಶ ಕಾರಣವೇನು? ಅವನೇ ಆ ಪಾಪಿ ನಿರ್ಣಯವನ್ನು ಕೊಟ್ಟು ಮದುವೆ ಮಾಡಿಸಿದ್ದು. ಆನಂದ್ ಸಹಿದನ ಆತ್ಮೀಯ ಸ್ನೇಹಿತ. ಆನಂದನಿಗೋ ನಿರ್ಮಲಿಗೋ ಅನೈತಿಕ ಸಂಬಂಧ ಇತ್ತು. ಆನಂದ ಏನ್ ಹೇಳ್ತಾ ಇದೆಯಾ? ಸತ್ಯವನ್ನು ಹೇಳ್ತಾ ಇದ್ದ. ನಾನು ಮಾಡಿದ ಪಾಪ ಕರ್ಮ ರಹಸ್ಯ ನನ್ನ ಗೊತ್ತಾಯನ್ನು ತಿಳಿದು ನಿನಗೆ ಕೊಟ್ಟು ಮದುವೆ ಮಾಡಿದ ಆ ನಿಜ ಆನಂದ್. ಕಾಲ್ ಮಾಡಲ್ಲ. ಇವತ್ತು ಮನೆಯಿಂದ ಹೋಗಿ ಹೊರ ಹಾಕ್ತೀನಿ. ನಿಂತ ನಿಂತ ನೀನ್ ಈಗ ನೀನ್ ಹೆಂಡತಿಯ ಮನೆಯಿಂದ ಹೊರ ಹಾಕಿದ್ರೆ ಅದು ನಾನು ಮೇಡಿ ಹಾಕ್ತೇನೆ. ಯಾವ ಕಲಿಂಗ? ಹೆಚ್ಚಿನ ವಸಂತ ಬಣ್ಣ ಅಂತ ಚಿತ್ರಾಂಶ ನೀಡು. ತಾಳಲಾರನೆ ಅವನ ಮನೆ ಬಿಟ್ಟು ಹೋಗ್ತಾನ. ಗುಡ್ ಐಡಿಯಾ, ಸೂಪರ್ ಆಗಿದೆ. ಹಾಗೆ ಮಾಡ್ತೇನೆ. ಓಕೆ ನರೇಂದ್ರ, ಓಕೆ ಕಲಿಂಗ. ಒಬ್ಬರ ಸುಖಕ್ಕೆ ಒಬ್ಬರ ಕೊಲ್ಲುವ ಜನಗಳು ಇಲ್ಲುಂಟು. ಒಬ್ಬರ ಸುಖಕ್ಕೆ ಒಬ್ಬರ ಕೊಲ್ಲುವ ಜನಗಳು ಇಲ್ಲುಂಟು. ಕಬ್ಬಿನಾಲೊಂದು ವಿಷವನ್ನು ಕುರಿಸೋ ನೀಚರು ಇಲ್ಲುಂಟು. ಕಬ್ಬಿನಾಲೊಂದು ವಿಷವನ್ನು ಕುರಿಸೋ ನೀಚರು ಇಲ್ಲುಂಟು. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ. ಇಷ್ಟು ಎನ್ನಿಸಬೇಕು ಅವನ ಗುಣಗಾಮನ, ಅವನ ಗುಣಗಾಮನ. ನರೇಂದ್ರ, ನೀನ್ ಹೆಂಡತಿ ವಿಷಯಕ್ಕೆ ನಿನ್ ಮನಸ್ಸು ಕೆಟ್ಟಿದೆಯಾ? ಬಾ, ಒಂದು ಸ್ಮಾಲ್ ಮೆಡಿಸನ್ ಕೊಡಿಸ್ತೀನಿ. ಕಲಿಂಗ ತಮ್ಮ ನರೇಂದ್ರ.
ಪ್ರಕೃತಿ ಎಷ್ಟೊಂದು ರಮ್ಯವಾಗಿದೆ. ಎಲ್ಲ ಕಡೆ ಹೂಗಳ ಅರಳಿ ಮಕರಂದನ ಬೀರ್ತಾ ಇದೆ. ಒಂದ್ ಕಡೆ ಹಕ್ಕಿಗಳ ಚಿಲಿಪಿಲಿ ಕಲರವ, ಇನ್ನೊಂದ್ ಕಡೆ ಕೋಗಿಲೆಯ ಕುಹುಕುಹು ಗಾನ. ಅಬ್ಬಾ, ಈ ಪ್ರಕೃತಿ ಸೌಂದರ್ಯನ ನೋಡ್ತಾ ಇದ್ರೆ ಮೈಯೆಲ್ಲ ಒಂಥರ ರೋಮಾಂಚನ ಆಗ್ತಾ ಇದೆ. ಛೇ, ಇಷ್ಟೊತ್ತಾಯ್ತು, ನನ್ನ ಪ್ರಿಯಕರ, ನನ್ನ ಲವ್ವರ್ ಆನಂದ್ ಇನ್ನೂ ಬರ್ಲೇ ಇಲ್ವಲ್ಲ. ಚಂದ್ರದಲ್ಲಿ ಮಿಂಚಿನಂತೆ ಹೊಳೆಯುವ ತಾರೆ ಹಾಗೆ, ಸುವಾಸನೆ ಬೀರುವ ಮಲ್ಲಿಗೆ ಹಾಗೆ, ಕಣ್ಣಿಗೆ ತಪ್ಪು ಕೊಡುವ ಸೌಂದರ್ಯವತಿ ಹಾಗೆ ಮಿಂಚಿನಂತೆ ಮಿಂಚುತ್ತಿರುವ ಮಿಸ್ ಅಶ್ವಿನಿ, ಯಾರಿಗಾಗಿ ವೇಟ್ ಮಾಡ್ತಾ ಇದೀಯಾ? ಕಾಳಿಗ, ಶಟ್ ಅಪ್. ಒಂಟಿ ಹೆಣ್ಣು ಈಗ ಸಿಕ್ಕಿದಾಳೆ ಅಂತೇಳಿ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ, ಈ ಅಸಭ್ಯ ವರ್ತನೆಗೆ ನಿನಗೆ ನಾಚಿಕೆನೇ ಆಗೋದಿಲ್ವಾ? ನಾಚಿಕೆ 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 ಶಬ್ದ ನನ್ನ ಲೈಫ್ ಒಳಗೆ ನನಗೆ ಎಂಟ್ರಿ ಇಲ್ಲ. ನೋಡೇ ಅಶ್ವಿನಿ, ನೀನ್ ಕಾಯ್ತಾ ಇರೋ ಪೇಟಗಳ ಹೊರತು ನನ್ನ ವ್ಯಕ್ತಿಗಳ ಕೈ ಹಿಡಿದು ನನ್ನ ಪ್ರೇಮ ನಾಯಕನ ಪ್ರೇಮ ವಾಣಿ ನೀನು ಆದ್ರೆ ಲೈಫ್ ಚೆನ್ನಾಗಿರ್ತೀಯ. ಕಾಳಿಂಗ, ಮನ್ಸಾರಿ ಪ್ರೀತಿ ಮಾಡ್ದವನ್ನ ಕೈ ಹಿಡಿತೀನಿ ಹೊರ್ತು ನಿನ್ನಂತ ಕಳ್ಳ ಕದಿಮನ ಲೈಕ್ ಕೂಡ ಮಾಡೋದಿಲ್ಲ ಈ ಆನೆಸ್ಟ್ ಅಶ್ವಿನಿ. ಐ ಹೇಟ್ ಯು. ನೋ ನೋ, ಐ ಲವ್ ಯು ಅಶ್ವಿನಿ, ಐ ಲವ್ ಯು. ನೋಡ, ನಿನಗೆ ಸೌಂದರ್ಯ ಇದೆ, ರೂಪ ಇದೆ ಅಂತ ಹೇಳ್ಬೇಡ. ನೀ ತಿಳಿಸ್ತಾರ ಇವತ್ತು ಆ ಸಮಯ ಸೇವೆ ಕಾಣುತ್ತ ನನಗೆ ಚೆನ್ನಾಗಿ ಗೊತ್ತ. ತೊತ್ತು ಕೋಳಿಗೆ ಗೊತ್ತಿಲ್ಲ, ಆ ಪಿತಾರಿ ಕಟ್ಕೊಂಡು ನೀನ್ ಯಾವ ಸುಖ ಪಡ್ತೀಯ? ನೋಡಿ ನನ್ನ ನೋಡಿ, ಬಂದ್ಬಿಟ್ಟು ನೋಡು, ನಾನು ಶ್ರೀಮಂತ. ನನ್ನ ಜೊತೆ ನೀನ್ ಮದುವೆ ಆದ್ರೆ ಲೈಫ್ ಲಾಂಗ್ ಸುಖ ಆಗಿರ್ಬೋದು. ಕಾಳಿಂಗ, ಈ ನಿನ್ನ ಸಿರಿವಂತಿಕೆ ನನಗೆ ಬೇಕಾಗಿಲ್ಲ. ಅನ್ಯಾಯ, ಅಧರ್ಮ ಇದರಿಂದ ಸಂಪಾದನೆ ಮಾಡಿರೋ ಆಸ್ತಿ ನನಗೆ ಬೇಕಾಗೇ ಇಲ್ಲ. ನನ್ನ ಪ್ರಿಯತಮ ಆನಂದನೇ ನನಗೆ ಸರ್ವಸ್ವ. ಅವನೇ ನನಗೆ ಆಸ್ತಿ ಅಂತಸ್ತು ಎಲ್ಲ. ನೋಡು, ಒಳ್ಳೆ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಮೇಲಿನ ವ್ಯಾಮೋಹನ ಮರ್ತು ಬಿಡು. ನೀನೇ ನೀನೇ ಆದ್ರೆ ಮರ್ತು. ನಿನ್ಗೆ ತಲೆ ಕೆಟ್ಟಿದ್ದೇನೆ, ಹೋಗಿ ಹೋಗಿ ಆ ಲೋಕನ ಕಟ್ಕೊಂಡು ನೀನ್ ಯಾವ ಸುಖ ಪಡ್ತೀಯ? ನನ್ನಂತ ಗಂಡು ಪ್ರಾಣವನ್ನು ಕಣ್ಣ ಅಂತ ಒಪ್ಕೊಂಡೆ ಗಂಡು ಗೆಲ್ತಾ ಬರ್ತಿದ್ದೇನೆ. ನೋಡು, ಸದ್ಗುಣ ಸಂಪನ್ನನಾಗಿರೋ ಆನಂದ ಕೈ ಹಿಡಿದು ಬಾಳ್ತೇನೆ ಹೊರತು ನಿನ್ನಂತ ಸಮಾಜ ದ್ರೋಹಿನಲ್ಲ. ನೆತ್ತಿಗೆ ಬುದ್ಧಿ ಮಂತ ಬೆಳಿತಲ್ಲ, ಅಪ್ಪ ಇದು ಚರ್ಮದ ದೇಹ. ವಯಸ್ಸಿನೊಳಗೆ ಸುಖ ಅನ್ಭವಿಸ್ಬೇಕು. ಮುಖ್ಯ ಆದ್ಮೇಲೆ ನೀನ ಸುಖ ಪಡ್ತೀಯ. ಅರೇ ಬಣ್ಣದ ತಾರೆ ಗುಲಾಬಿ ಗಾಳಿನ ನಿನ್ನ ಕೆನ್ನೆಯ ಕಚ್ಚಿ ಮುದ್ದಾಡ್ಬೇಕು. ಪಾಪಿ, ನನ್ನ ಮೈಯನ್ನೇ ಮುಟ್ಟಕ್ ಬರ್ತಾರೆ ನಾಯಿ. ಹೇ, ನಾನ್ ಯಾರು ಅಂತ ಗೊತ್ತು ತಾನೆ? ನಾನು ಒಬ್ಬಳು ಇನ್ಸ್ಪೆಕ್ಟರ್ ತಂಗಿ ಅನ್ನೋದನ್ನ ನೆನ್ಪಿಟ್ಕೊ. ಇಲ್ಲ ಅಂದ್ರೆ ಮೋಡಿಯಾಗಿ ನಿನ್ಗೊಂದು ತಕ್ಕ ಶಾಸ್ತ್ರ ಮಾಡ್ಬೇಕಾಗುತ್ತೆ ಅಷ್ಟೇ. ನಾನು ನೀನು ಇನ್ಸ್ಪೆಕ್ಟರ್ ತಂಗಿ ಆದ್ರೆ ಮಂತ್ರಿ ಮಗ ನಾನು ಕಣ್ಣು ಹಾಕಿದ ತಂದೆಯನ್ನ ನನ್ನವನಾಗಿ ಮಾಡಿಕೊಳ್ಳುವುದು ಈ ಕಾಳಿನ ಸ್ಪೆಷಾಲಿಟಿ. ಶ್ರೀಕೃಷ್ಣ ಪರಮಾತ್ಮ ಪ್ರದಕ್ಷನಾಗಿ ಸೀರೆ ಕೊಟ್ಟ ಆದ್ರೆ ಇಲ್ಲಿ ನಿನ್ನ ಕಾಪಾಡಕ್ಕೆ ಯಾವ ನೋಡಿಕೊಳ್ಳಲ್ಲ. ತಂಗಿ 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 ಅಂತ ಅಂದ್ಕೊಂಡ್ರೆ ಕಾವೇರಿ ಕಾಮನ ತಣ್ಣ ಮಾಡೋರು ಯಾರು? ನಿನ್ನ ನೋಡ್ತಾ ಇದ್ರೆ ರಂಬೆ ಊರ್ವಶಿ
ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದ್ಸಲ ಈ ನನ್ನ ಅಶ್ವಿನ ಕೆಳಗೆ ಪ್ರಯತ್ನ ಪಟ್ಟೆ ನಿಮ್ ಕೈ ಕಾಲುಗಳನ್ನ ಕಟ್ ಮಾಡಿ ಫುಟ್ಪಾತ್ ಅಲ್ಲಿ ಭಿಕ್ಷೆ ಹಾಕ್ಬೇಕು. ನಾನು ಮಾಡ್ತೀನಿ. ಹುಷಾರ್. ನೀನು ಗಾಳ ಹಾಕಿದ ಮೀನಿಗೆ ನಾನು ಬಳ ಬೀಸ್ತೆ ಅಂತ ನಾನ್ ಮೇಲೆ ಕೈ ಮಾಡುವಷ್ಟು ಕೊಪ್ಪ ಅಂತ ನೋಡ್ತಾ ಇಲ್ಲ. ಈಗ ನೀನ್ ಮುಂದೆ ಅವ್ರಿಗೆ ಮುಚ್ಕೊಡ್ತೀನಿ ಅಂತ. ನನ್ ಮುಂಚೆನೆ ಕಿಸ್ಕೊಳಕ್ ಹೋಗ್ತೀಯ ನಾವು. ನೀನ್ ಬಿಡ್ತಾ ಇದ್ದೀನಿ. ಹೋಗು ಅಂದು ಕುರುಕ್ಷೇತ್ರದಲ್ಲಿ ಅರ್ಜುನ ಸಿಕಂಡಿಯ ಮುಂದೆ ಇಟ್ಕೊಂಡು ಬಾಣ ಬಿಟ್ಟ ಹಾಗೆ ನೀನು ಇಲ್ಲಿ ಎಷ್ಟು ಇಟ್ಕೊಂಡು ನಿನ್ನ ಪೋಸ ತೋರಿಸ್ತಾ ಇದ್ಯಾ? ನೋಡ್ತಾ ಇರೋ ಮೈನ ಮುಂದೆ ನಡೆಯುವ ರಂಗದಲ್ಲಿ ನಿನ್ನ ಭೇಟಿ ಯಾರು? ನಿನ್ನ ರಕ್ತ ಮಾಂಸಗಳನ್ನು ಹತ್ತುಗಳಿಗೆ ಹಾಕಿ ತಂದ ನಮ್ಮ ಅಪ್ಪನ ಮಗ ಇದು ಕಾಳಿಂಗ ಸವಾಟ ಮುಂದೈತೆ ಚಂಡಿ ಹಬ್ಬ. ಚಂಡಿ ಹಬ್ಬ ನೀನ್ ಮಾಡ್ತೀಯ ನಾನ್ ಮಾಡ್ತೀನ ನೋಡ್ಕೊಳ್ಳೋಣ. ಆನಂದ್ ಸರಿಯಾಗಿ ಸಮಯಕ್ಕೆ ಬಂದು ಅವನಿಗೆ ಪಾಠ ಕಲಿಸಿ ನನ್ನ ಮಾನ ಪ್ರಾಣನ ಕಾಪಾಡಿದ್ರಿ. ಇಲ್ಲಾಂದಿದ್ರೆ ಅವ್ನು ನನ್ನ ಬಾಳ್ನೆ ಹಾಳು ಮಾಡ್ಬಿಡ್ತಿದ್ದ. ಅಲ್ಲ ಅಶ್ವಿನಿ, ಇಂಥ ಕಾಮಕರ ಸುಳ್ದಾರೋ ಜಾಗದಲ್ಲಿ ಹೆಣ್ಣು ಒಂಟಿಯಾಗಿ ಬರಬಾರ್ದು ಅಂತ ಆನಂದ್ ನಿಮ್ಮ ಮಾತು ನಿಜ. ಆದ್ರೆ ಏನ್ ಮಾಡೋದು, ನಾನು ನಿಮ್ಗೋಸ್ಕರನೇ ಬೇಗ ಬಂದು ಕಾಯ್ತಾ ಇದ್ದೆ. ನೋಡಿ, ನಿಮ್ಗೊಂದು ಸಂತೋಷದ ವಿಷಯ ಹೇಳ್ಬೇಕು. ನಾನಂತೂ ನಮ್ಮಿಬ್ರು ಪ್ರೀತಿ ವಿಚಾರನ ನಮ್ಮ ಅಣ್ಣನ ಹತ್ರ ಮಾತಾಡಿದೆ. ನಮ್ಮ ಅಣ್ಣ ನಮ್ಮಿಬ್ರು ಮದ್ವೆ ಕೂಡ ಒಪ್ಕೊಂಡಿದ್ದಾರೆ. ಗೊತ್ತಾ ನಿಮ್ಗೆ? ಅಶ್ವಿನಿ, ನಿಮ್ಮ ಅಣ್ಣ ನಮ್ಮಿಬ್ರು ಮದುವೆಗೆ ಒಪ್ಕೊಂಡಿದ್ದು ತುಂಬಾ ಸಂತೋಷ ಆಯ್ತು ಅಶ್ವಿನಿ. ಅಂತೂ ಆ ದೇವರು ನಮ್ಮಿಬ್ರು ಮದುವೆಗೆ ಆಶೀರ್ವಾದ ಅಂತ ಮಾಡ್ತಾ ಅನ್ಸುತ್ತೆ. ನೀನಂತ ಸೌಂದರ್ಯವನ್ನ ಗುಣವತಿಯನ್ನ ನನ್ನ ಕೈಲಿ ಇರೋದು ನನ್ನ ಪುಣ್ಯ ಅಶ್ವಿನಿ, ಪುಣ್ಯ. ಐ ಲವ್ ಯು ಅಶ್ವಿನಿ, ಐ ಲವ್ ಯು. ಎಂದೆಂದೂ ನಿನ್ನನ್ನು ಮರೆತು ಬದುಕಿದಲಾರೆ, ಒಂದು ಕ್ಷಣ ನೊಂದರು ನಾ ತಾಳಲಾರೆ, ಒಂದು ಕ್ಷಣ ಎಂದೆಂದೂ ನಿನ್ನನ್ನು ಮರೆತು ಬದುಕಿದಲಾರೆ.
ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ ಸಾವಿರ ಜನ್ಮದಿ ಬರಲಿ ಬೇಡುವುದಂತೆ ನನ್ನವಳಾಗಿದು ನೀನು ಎಂಬುವುದೊಂದೇ ನಾನಿನ್ನ ಜೋಡಿಯಾಗಿ ಬಾಳವೆ 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 ಎಂದೆಂದೂ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ ಒಂದು ಕ್ಷಣ ಮುಂದರುಣಿ ನಾ ತಾಳಲಾರೆ ಆನಂದ್, ನಾನು ಬಂದು ತುಂಬಾ ಹೊತ್ತಾಯ್ತು. ಅಣ್ಣ ಕೂಡ ಮನೇಲಿ ಕಾಯ್ತಿರ್ತಾನೆ. ನಿಮ್ಗೋಸ್ಕರ ಪ್ರಧಾನ ಕಾಯ್ತಾ ಇರ್ತೀನಿ. ಬಾಯ್ ಅಶ್ವಿನಿ, ಬಾಯ್ ಅಶ್ವಿನಿ. ಏನು 4-5 ದಿನಗಳಿಂದ ಪತ್ತೆನೇ ಇರಲಿಲ್ಲ. ಎಲ್ಲ ಹೋಗಿದ್ದೆ? ನಮ್ಮ ಮಾವ ತಕ್ಷಣ ಊರ್ಗ್ ಹೊರಟಪ್ಪ ಅಂತ ಹೇಳಿದ್ರು. ಅದಕ್ಕೆ ಊರ್ಗ್ ಹೋಗಿದ್ದೆ ಕಣ. ಬಾಬಾ ಏನ್ಕೋ ಊರು ಬರೋದು ಅಂತ ಅರ್ಜೆಂಟ್ ಏನಾಯ್ತು? ಹುಡುಗಿ ತೋರ್ಸಿದ ಕಣ, ಮದ್ವೆ ಆಗ ಅಂತ ಹೇಳಿದ್ರು. ಆದ್ರೆ ಮನ್ಸಿನ ದುಡ್ಡಿನ ಮದ್ವೆ ಆಗಿ ಜೀವನ ಕೊಡ್ತೀನಿ. ಅದಕ್ಕೆ ಏನ್ ಗೊತ್ತಾ, ಮನ್ಸಿಲ್ಲದವಳು ಅಂದ್ರೆ ಅವಳೇನು ಕುರುಡಿನಾ ಕುಂಟಿನಾ ಕುರುಪಿನಾ? ತುಂಬಾ ಸುಂದರವಾಗಿದೆ ಕಣ. ಸುಂದರವಾಗಿದ್ದಾಳೆ ಅಂದ್ಮೇಲೆ ಮತ್ತ್ಯಾಕೋ ನಿರಾಕರಿಸ್ತಾರೆ? ಮದುವೆ ಮಾಡ್ಕೋಬೋದಲ್ಲೇನು? ಒಂದ್ ವೇಳೆ ನಿನ್ ಮನಸ್ಸಿನಲ್ಲಿ ಬೇರೆ ಯಾವ್ದಾದ್ರು ಹುಡುಗಿನ ಇಷ್ಟಪಟ್ಟಿದ್ಯಮ್ಮ? ನಿಜ ಕಣ, ನಾನು ಹುಡುಗಿನ ಮನ್ಸಾರಿ ಇಷ್ಟಪಟ್ಟಿದ್ದೀನಿ. ಅವಳೇ ನನ್ನ ಜೀವ ಸಂಗಾತಿಯಾಗಿ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನೋಡಮ್ಮ, ನೀನು ಅವಳನ್ನ ಇಷ್ಟಪಟ್ಟಿದ್ರು ಅವಳು ನೀನು ಮದುವೆ ಆಗೋಕೆ ರೆಡಿಯಾಗಿದ್ದಾಳೇನೋ? ಅವಳು ನಮ್ಮ ಬೀದಿಲೇ ಇದ್ದಾಳೆ. ಸದಾ ನನ್ನೊಂದಿಗೆ ಸ್ನೇಹ, ವಿಶ್ವಾಸ, ಪ್ರೀತಿ ಮಾತಾಡ್ತಾಳೆ. ಖಂಡಿತವಾಗ್ಲೂ ನಾನು ಮದುವೆ ಆಗಕ್ಕೆ ಒಪ್ಕೊಳ್ತಾಳೆಂಬ ಭರವಸೆ ನನಗಿದೆ. ನೋಡಮ್ಮ, ಒಂದ್ ಹೆಣ್ಣು ಸ್ನೇಹದಿಂದ ಇದ್ ಮಾತ್ರಕ್ಕೆ ಅವಳು ತನ್ನನ್ನೇ ಪ್ರೀತಿಸ್ತಾಳೆ ಅಂತ ತಿಳ್ಕೊಳ್ಳೋದು ಮೂರ್ಖತನ ಕಣ. ಒಂದು ಹೆಣ್ಣಿನ ಅಂತರಂಗದಲ್ಲಿ 100 ಆಸೆ ಕಲ್ಪನೆಗಳಿರ್ತವೆ ಕಣ. ಅವಳ ಮನಸ್ಸಿನ ಭಾವನೆಗಳನ್ನ ನೀ ಮೊದಲು ಅರ್ಥ ಮಾಡ್ಕೊ. ಆಗ್ಲಿ ಆನಂದ್, ನಾಳೆ ನನ್ನ ಮನಸ್ಸಲ್ಲಿರೋ ವಿಷಯನ ಅವಳು ತಿಳಿಸಿ ನನ್ನ ಬಾಳ ಸಂಗಾತಿಯಾಗಿ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ. ಆಗ್ಲಿ ಕಣ, ನೀ ಮೆಚ್ಚಿದ ಹುಡುಗಿ ನಿನ್ನ ಬಾಲ ಸಂಗಾತಿಯಾಗಿ ಬರ್ಲಿ ಅಂತ ನಾನು ಹಾರೈಸ್ತೀನಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ನೀನ್ ಹೋಗೋಣ, ಬಾರ ಹೋಗೋಣ. ಯಾವನ ಏನೇನು ಒಳ್ಳೆ ದೊಡ್ಡ ಒಂದು ಕೋರ ಮುಗ್ತಾ ಸ್ವಲ್ಪ
ಆಸ್ಪತ್ರೆ ಅಂತ. ರೇ ಡಾಕ್ಟ್ರ, ಹಾಸ್ಪಿಟ್ಲು ಅಂತಾನೆ ಬಂದೆ. ನಿನ್ನೆಯಿಂದ ನಮ್ಮೂರ್ಗೆ ಹೊಸ್ದಾಗ್ ಬಂದಿದ್ದೀರಲ್ಲ, ಕೈ ಕೂಡ ಹೆಂಗೆ ಅಂತ ನೋಡ್ಮ ಅಂತ ಬಂದೆ. ನಿನ್ನೆಯಿಂದ ಒಂದೇ ಸಮನೆ ಭೇಟಿ ಆಯ್ತಾ ಇದ್ದೆ. ಯಾರಿಗೆ ಬೇದಿ ನೋಡುವ ಗೊತ್ತಾಗಲ್ಲ ಬಾಗಿಲಲ್ಲಿ ಹೆಂಗ್ ಮುಗಿಸ್ಬಿದ್ದೆ ಅಂತ. ನನ್ಗೆ ನನ್ನ ಹೊಟ್ಟೆ ಒಳಗೆ ರೈಲು ಹೋದಂಗೆ ಗುಡ 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 ಅಂತ ಸದ್ದ ಆಯ್ತದೆ. ಬಾಯಿಗೆ ಸಗಣಿ ಹಾಕ. ಅಲ್ಲ ಕಣೋ, ಇದು ದನಿನ ಆಸ್ಪತ್ರೆ. ಮನುಷ್ಯನ ಆಸ್ಪತ್ರೆಗೆ ಹೋಗ್ಬಿಟ್ಟು ದನಿನ ಆಸ್ಪತ್ರೆಗೆ ಬಂದೆ. ಬೋರ್ಡ್ ಹಾಕಿಲ್ವೇನೋ ಪಶು ಚಿಕಿತ್ಸಾ ಕೇಂದ್ರ ಅಂತ. ಕೇಂದ್ರ ಬರೋದು ಬಂದಿದ್ಯಾ? ಒಂದ್ ಕೆಲಸ ಮಾಡು, ಹಸು ಕರು ಕೊಡೋ ಬೇದಿ ಮಾತ್ರ ಅವೆ ಕೊಡ್ತೀನಿ. ಅವನೇ ಇದು ಪಟ್ನೆ ನಿಂತಾಗ್ತದೆ. ನಿನ್ ತೆಗ ಬಾದು ಹೋಗ. ಡಾಕ್ಟ್ರ, ನಾನ್ ನಿಮ್ ಕಣ್ಣಿಗೆ ಎಮ್ಮೆ ಕರು ಕಣ್ಣ ಕಾಣ್ತೇನ? ಈ ಡಾಕ್ಟ್ರ್ ಎಮ್ಮೆ ಕೊಡು ಮಾತ್ರ ನನ್ ಕೊಡ್ತಾರಲ್ಲಪ್ಪ. ಯಾಕಮ್ಮೆಲ್ಲ ಕಿರ್ಚ್ಕೊತಾ ಇದ್ಯಾ? ಡಾಕ್ಟ್ರ್ ಏನಾದ್ರು ಚುಚ್ಬಿಟ್ರ? ಎಮ್ಮೆ ಕೊಡು ಮಾತ್ರನಾ? ನಂಗ್ ನುಂಗು ಅಂತ ಕೊಡು ಬತ್ತವ್ರೆ. ನೀನು ಒಂಥರ ಹಂಗೆ ಇದೆಯಾ ಬಿಡು. ನೀವು ಅಸರಿ ಚಿನ್ನ, ನೀನ್ಯಾಕೆ ಇಟ್ಕೊಂಡೆ? ಅದ ನಮ್ಮೂರಿಗೆ ಹೊಸದಾಗಿ ನಿನ್ ಡಾಕ್ಟರ್ ಬಂದಿದ್ದಾರಲ್ಲ, ಏನ್ ತರಕಾರಿ ಬೇಕೋ ಏನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಡಾಕ್ಟ್ರೆ, ಮಲ್ಲ ಯಾಕೆ ಮೈ ಮೇಲೆ ದೆವ್ವ ಬಂಡೆ ಹೊಡೆದಾಡ್ತಾ ಇದ್ದಾನಲ್ಲ? ಈ ಪೆಟ್ರೋಲ್ ಮಗಂಗೆ ಬೇದಿ ನಿಲ್ತಾನೆ ಇರುವಂತೆ. ಮನುಷ್ಯ ಆಸ್ಪತ್ರೆಗೆ ಹೋಗೋದಕ್ಕೂ ದನಿನ ಆಸ್ಪತ್ರೆಗೆ ಬಂದವನೆ. ಎಮ್ಮೆ ಕರು ಕೂಡ ಬೇದಿ ಮಾತ್ರ ಕೊಡ್ತೀನಿ ನುಂಗು ಅಂತ ಅದಕ್ಕೆ ಹಿಂಗ ಆಡ್ತಾವನೆ. ಮಲ್ಲ, ಅವತ್ತು ಶುರುವಾಗಿರೋ ಬೇದಿ ಇನ್ನೂ ನಿಂತಿಲ್ಲ. ನಿನ್ ದಮ್ಮ ಹೇಳ್ತೀನಿ, ಸುಮ್ಮನಿರಮ್ಮ. ಡಾಕ್ಟ್ರೆ, ಮೊನ್ನೆ ಏನಾಯ್ತು ಗೊತ್ತಾ? ಏನಾಯ್ತು ಹೇಳ್ಬೇಡ, ಸುಮ್ಮನಿರೇ. ನನಗ್ ಗೊತ್ತು, ಅವ್ರು ಗೊತ್ತಾಗದ್ದಾರ್ವಾ? ಗೊತ್ತಾಗೋದಾರ ಸುಮ್ಮನಿರೋ. ಮೊನ್ನೆ ಸಂತೆಗೆ ಹೋಗಿದ್ವಾ, ಅಲ್ಲಿ ಅವ್ನಿಗೆ ಇದಕ್ಕೆ ನಿನ್ ಮಧ್ಯೆ ಮಾತಾಡೋದು ನಂಗೆ ಮಾತು ಮರ್ತೋಯ್ತಾವ ಅಷ್ಟೇ. ಇದಕ್ಕೆ ಅರ್ಜೆಂಟ್ ಆಗ್ಬಿಟ್ಟೈತೆ. ಆಮೇಲೆ ಎಲ್ಲಿ ಪ್ಯಾಂಟ್ ಬಿಚ್ಚಕ್ ಹೋಯ್ತಾನೆ ಅಲ್ಲೆಲ್ಲ ಬರೀ ಹೆಂಗಸರುಗಳೇ ಕೂತವ್ರೆ. ಇವನಿಗೆ ಬಿಚ್ಚಕ್ ಆಯ್ತಾ ಇಲ್ಲ, ಹಿಂದ್ಗಡೆ ತಡಿಯಕ್ ಆಯ್ತಾ ಇಲ್ಲ. ಕೊನೆಗೆ ಹುಡುಕಿ 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 ಯಾವ್ದೋ ಒಂದು ಶೌಚಾಲಯಕ್ಕೆ ಓಡೋದ. ಸದ್ಯ ಹೆಂಗೋ ಹೋಯ್ತಲ್ಲ ಮುಂದೋದು ಅಂತ ಅನ್ಕೊಂಡ್ರೆ ಯಾವ ರಭಸದಲ್ಲಿ ಹೋಗಿದ್ದ ಅದೇ ರಭಸದಲ್ಲಿ ಓಡ್ ಬಂದ. ಇದ್ಯಾಕೆ ಓಡ್ ಬರ್ತಾವನಲ್ಲ ಅಂತ ನೋಡಿದ್ರೆ ಅವ್ನ ಹಿಂದೆ 20 ಜನ ಹೆಂಗಸರು ಓಡಿಸ್ಕೊ ಬರ್ತಾವ್ರೆ. ಯಾಕೆ ಓಡಿಸ್ಕೊ ಬರ್ತಾರೆ ಅಂತ ಹೋಗಿ ನೋಡಿದ್ರೆ ಇವ್ನು ಹೋಗೋದು ಗಂಡ್ಮಕ್ಳು ಹೋಗೋ ಶೌಚಾಲಯಕ್ಕಲ್ಲ, ಹೆಣ್ಮಕ್ಳು ಹೋಗೋ ಶೌಚಾಲಯಕ್ಕೆ ನುಗ್ಗಿಬಿಟ್ಟವ್ನೆ. ನಾನು ಹೋಗಿದ್ದಕ್ಕೆ ಇವನ್ ಬಚಾವಾದ. ಇಲ್ಲ ಅಂದಿದ್ರೆ ಪಾರ್ಟ್ಸ್ ಎಲ್ಲ ಮುದ್ರೋಗ್ಬಿಡೋದು ನಾವು. ಮುಚ್ಚಮ್ಮಿ ಬಾಯಿರಾ ಹೇಳಾಯ್ತು ಎಲ್ಲಾನು. ನನ್ ಮಾನ ಬರೋದಿ ಕರಿಬೇಡ, ಅರ್ಜೆಂಟ್ ಆಗಿತ್ತು ಹೋಗ್ಬಿಟ್ಟ. ಅಲ್ಲ ಕಣೋ, ಬಾತ್ರೂಮ್ ಗೋಡೆ ಮೇಲೆ ಗಂಡಸು ಚಿತ್ರ ಹೆಂಗಸು ಚಿತ್ರ ಬರ್ದಿರ್ತಾರೆ, ನೋಡ್ಕೊಂಡು ಹೋಗ್ಬೇಕಲ್ಲ ನಾವು. ಅತ್ತೆ ಮನೆ ಗಣಿ ಅಂತ ನುಗ್ಬಿಟ್ಟನು. ನನ್ ಕಷ್ಟ ನಿಮ್ಗೆ ಹೆಂಗ್ ಅರ್ಥ ಆಗ್ಬೇಕು? ಅರ್ಜೆಂಟ್ ಆದ ಗಾದ್ಮೇಲೆ ನುಗ್ಬಿಟ್ಟೆ. ಮೊನ್ನೆ ಇನ್ನು ಬೇಡ, ಹೊಟ್ಟೆ ಒಳಗೆ 4 ಜನ ಕೈ ಹಾಕ್ಬಿಟ್ಟೆ. ಚಿನ್ನ ಹೊಟ್ಟೆಗಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿಂದೇನೇ ಕೆಲಸ? ಅದ ಅವಾಗ್ಲೇ ಹೇಳಿಲ್ವಾ, ಡಾಕ್ಟ್ರಿಗೆ ಏನ್ ತರಕಾರಿ ಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ತರಕಾರಿ ಯಾಕೆ? ರುಚಿಯಾಗಿ ಅಡಿಗೆಲ್ಲ ಮಾಡ್ಕೊಂಡು ಕೊಡು, ಉಣ್ಕ ಚೆನ್ನಾಗಿರ್ಲಿ. ಲೋ ಮಲ್ಲ, ಡಾಕ್ಟ್ರು ಒಂದೇ ಒಂದ್ಸತಿ ಹೂ ಅನ್ಲಿ, ಅವ್ರಿಗೆ ಇಷ್ಟವಾಗಿರೋ ಅಡಿಗೆನೆಲ್ಲ ನಾನೇ ನನ್ನ ಕೈಯಾರ ಮಾಡಿ ನಾನೇ ಅವ್ರಿಗೆ ತಿನ್ನಿಸ್ತೀನಿ, ಗೊತ್ತಾ? ಲೇ ರಾಣಿ, ಮುಂದಿನ ಲಗ್ನದಲ್ಲಿ ನಾನು ನಿನ್ ಮದ್ವೆ ಆಗೋನ ಕಡೆ. ನಿನ್ಗೋಸ್ಕರ ಊರ ಬಟ್ಟೆನ ಒಗ್ದು 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 ದುಡ್ಡು ಮಾಡ್ತಾನೆ. ನಿನ್ಗೆ ಕತ್ಗೆ ಚೈನು, ಕೈಗೆ ಬಳೆ, ಸೊಂಟಕ್ಕೆ ಡಾಬು, ಕಿವಿಗೆ ಓಲೆ ಎಲ್ಲಾನು ಮಾಡ್ಸಕ್ಕೆ ನೀನ್ ಅವ್ರವ್ರ ಹತ್ರ ಸುತ್ಕೊಂಡು ನಿಂಗೆ ಅಲ್ಬಿಟ್ಟೆ ನಿಂತ್ಕೊಂಡು ಆಯ್ತಿರ ಕಡೆ. ಮಲ್ಲ, ದುಃಖ ಆಯ್ತಾಯ್ತಪ್ಪ. ಯಾಕಪ್ಪ? ನಿನ್ ಹೆಂಡ್ರು ಯಾವನಾದ್ರೂ ಕಟ್ಕೊಂಡು ಓಡೋದ್ಲ ಇಲ್ಲ ಬಾವಿ ಬಿಟ್ಕೊಲ್ಲ? ಅಯ್ಯೋ ನಿನ್ ಬಾಯಿ ಫೋನ್ ಹಾಕ, ನಾನು ಇನ್ನೂ ಮದುವೆನೇ ಆಗಿಲ್ವಲ್ಲ. ನೀನು ಒಪ್ಕೊಂಡು ಹೂ ಅಂದ್ರೆ ತಾನೇ ತಾಲಿ ಕಟ್ಬಿಟ್ಟು ನನ್ನ ಹೆಂಡತಿ ಮಾಡ್ಕೊಂಡು. ಲೋ ಮಲ್ಲ, ಸುರಿಸ್ಬೇಡ ಜಲ್ಲ. ನೀನ್ ಹಿಂಗೆ ಕಪ್ಪೆ ಕೊಟ್ಬಿಡ್ತಾ ಇದ್ರೆ ಮಗನೇ ಏನೇನ್ ಮಾಡ್ತೀರಾ? ಅಲ್ಲಿ ನೋಡಲ್ಲ ಹೆಂಗದೆ ಏನದು? ಈಟು ಕೂಡ ಅಯ್ಯಪ್ಪ, ಈ ನನ್ ಮಗ ತುಂಬಾ ಡೇಂಜರ್ ಅಪ್ಪ. ಮೊನ್ನೆ ನಮ್ಮೂರ್ ಬಂದವನೆ, ಹಾಲೇ ನನ್ ರಾಣಿಗ್ ಲೈನ್ ಹೊಡಿತಾವನೆ. ಗುಣಕ್ಕಾಗಿ ಹಾಕೋ ಇಂಜೆಕ್ಷನ್. ಏ ಬೇಡ, ಡಾಕ್ಟ್ರೆ ಬಿಡಿ, ಮಲ್ಲ ಯಾವಾಗ್ಲೂ
ತರ ಜೋಲ್ ಸುರ್ಸೋ ಜೂಲ್ ನಾಯಿ ಇದ್ದಂಗೆ. ಅವನ ಬಗ್ಗೆ ನೀವು ಯೋಚನೆ ಮಾಡ್ಬೇಡಿ ಡಾಕ್ಟ್ರೆ. ಅವತ್ತು ನೀವು ಊರಿಗೆ ಬಂದಾಗ ನೀವು ದನಿನ್ ಡಾಕ್ಟ್ರು ಅಂತ ಗೊತ್ತಿಲ್ಲದೆ ನಿಮ್ ಬಗ್ಗೆ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಡಾಕ್ಟ್ರೆ. ರಾಣಿ ನೀನೇನಂದ್ರು ಬೇಜಾರ್ ಮಾಡ್ಕೊಳ್ಳಲ್ಲ. ಒಂಥರ ಮಜಾ. ನೀನು ಪ್ರಾಕ್ಟಿಸಿ ಇನ್ನೂ ಒಂಥರ ಮಜಾ. ನನ್ ಯಾಕೆ ಹೋಗುದ್ರೆ ನನ್ ರಾಣಿ ಮೇಲೆ ಪ್ರೀತಿ ಜಾಸ್ತಿ ಆಗಲ್ಲ, ಈಗ ಹೋಗ್ಲಂಗಾಯ್ತದೆ. ಅಯ್ಯೋ ಡಾಕ್ಟ್ರೆ, ಬಂದಿರೋ ವಿಷಯನೇ ಮರ್ತ್ಬಿಟ್ಟೆ. ಅಂದ ಹಾಗೆ ನಿಮಗೆ ಏನ್ ತರಕಾರಿ ಕೊಡಿ? ರಾಣಿ ರಾಣಿ ಏನೇನಿದ್ಯೋ ಎಲ್ಲಾನು ಕೊಡು. ನೀನ್ ಏನ್ ಕೊಟ್ರು ನಾನು ಬೇಡ ಅನ್ನಲ್ಲ. ರಾಣಿ ಏನ್ ಕೊಟ್ರು ಬೇಡ ಅನ್ನಲ್ವಾ? ನನ್ ರಾಣಿ ಏನ್ ಕೊಟ್ರು ಬೇಡ ಅನ್ನಲ್ಲ. ಅವ್ರದೆಲ್ಲ ನಂದೆ, ನಂದೆಲ್ಲ ಗೊತ್ತಾಯ್ತಾ? ಈ ಕಡೆ ಬಾ. ಚೆನ್ನಾಗ್ ಕೊಡು. ಬದ್ನೆಕಾಯಿ ಬೆಂಡೆಕಾಯಿ ಎಲ್ಲಾನು ಕೊಡು. ಚೆನ್ನಾಗ್ ತಿನ್ಕ ಚೆನ್ನಾಗಿದೆ. ನೀನಂತೂ ಎಷ್ಟು ತಿಂದ್ರು ದಪ್ಪಾಗ ನೀನ್ ಹಿಂಗೆ ಇರ್ತೀಯ. ಅವ್ರಾದ್ರೂ ಆಲಿ ಬಿಡು. ಡಾಕ್ಟ್ರೆ ನಾನಿನ್ ಬರ್ಲಾ? ಅಯ್ಯೋ ರಾಣಿ ಹೊರಟೇ ಬಿಟ್ಟೇನೆ. ಇನ್ನೊಂದ್ ಸ್ವಲ್ಪ ಇಲ್ಲ ಇದ್ದಿದ್ರೆ ಏನ್ ಇಂಜೆಕ್ಷನ್ ಕೊಡ್ತಾ ಇದ್ದಲ್ಲೇ. ಲವ್ ಇಂಜೆಕ್ಷನ್ ಯಾವ ಕಂಪ್ನಿ ಇದು? ನನ್ ಕಂಪ್ನಿದೆ, ನಾನೇ ತಯಾರು ಮಾಡಿ. ಡಾಕ್ಟ್ರೆ ನನ್ಗೊಂದ್ ಲವ್ ಇಂಜೆಕ್ಷನ್ ಕೊಡಿ. ಹುಡುಗಿರು ಮಾತ್ರ ಕೊಡೋದು, ನಿನ್ನಂತ ಕೋತಿಗಲ್ಲ. ಡಾಕ್ಟ್ರೆ ಲವ್ ಇಂಜೆಕ್ಷನ್ ಕೊಡ್ತೀನಿ ಅಂತಂದ್ರಲ್ಲ, ಅದನ್ನೇನ್ ಈಗ ಕೊಡ್ತೀರಾ ಇಲ್ಲ ನಾಳೆ ಕೊಡ್ತೀರಾ? ಜನ ಎಲ್ಲ ಖಾಲಿ ಆದ್ಮೇಲೆ ಫ್ರೀ ಟೈಮಲ್ಲಿ ಫ್ರೀಯಾಗಿ ಕೊಡ್ತೀನಿ. ನಿಜವಾಗ್ಲು? ಸರಿ ಡಾಕ್ಟ್ರೆ. ಅಂದಾಗೆ ಎಲ್ಲೋ ಮಲ್ಲ ನಾಳೆ ಜಾತ್ರೆಗೆ ಹೋಗ್ಬೇಕು. ಅದಕ್ಕೆ ನನ್ ಲಂಗ ಬ್ಲೌಸು ಸೀರೆ ಎಲ್ಲಾನು ಚೆನ್ನಾಗಿ ಹೋಗುದು ಇಸ್ತ್ರಿ ಮಾಡಿ ಮನೆಗೆ ತಂದು ಕೊಟ್ಬಿಡು. ಡೋಂಟ್ ವರಿ ಚಿನ್ನ. ಈಗ್ಲೇ ನಿನ್ ಮನೆಗೆ ಹೋಗಿ ನಿನ್ನೂ ಒಗ್ದು ಬಟ್ಟೆನೂ ಒಗ್ದು ಇಸ್ತ್ರಿ ಮಾಡಿ ಬಟ್ಬಿಡ್ತೀನಿ. ಅಲ್ಲ ಹಂಗೆ ನನ್ನ 2 ಶರ್ಟು 2 ಪ್ಯಾಂಟು ಒಕ್ಕಂಡ್ ಬಂದ್ಬಿಡ. ನಾನು ಏನಿದ್ರು ಹುಡ್ಗಿರ್ ಬಟ್ಟೆ ಮಾತ್ರ ಒಗೆಯೋದು, ನಿನ್ನಂತ ಕೋತಿಗಳಲ್ಲ. ಲೋ ಮಲ್ಲ ಸ್ವಲ್ಪ ಮುಚ್ಕೋತೀಯಾ? ನಿನ್ ಬಾಯ್ನ ಡಾಕ್ಟ್ರೆ ಅವ್ನ್ ಯಾವಾಗ್ಲೂ ಹಾಗೇನೆ. ರಾಣಿ ರಾಣಿ ನಿನ್ನ ನೋಡ್ತಾ ಇದ್ರೆ ಇಂಜೆಕ್ಷನ್ ಕೊಡೋ ಮೂಡ್ ಬರ್ತಾ ಇದೆಯಾ? ಸೊಂಟ ಮುರಿದು ಗೂಟು ನೇತಾಕ್ಬೇಕು ಅನ್ಸ್ತಾ ಇದ್ದೆ. ಡಾಕ್ಟ್ರೆ ಬಂದು ತುಂಬಾ ಹೊತ್ತಾಯ್ತು. ನಾನಿನ್ ಬರ್ಲಾ? ಬರ್ತೀನಿ ಡಾಕ್ಟ್ರೆ. ಬರ್ಲಾ? ಹೋಗಿ ನೀನು ಬಾರ ಹೋಗ್ಬಾರ. ಬರ್ಲಾ? ಹೋಗಿ ರೇ ಡಾಕ್ಟ್ರೆ, ಅಲ್ಲಿ ನೋಡಿ ನಮ್ಮೂರವ್ರು ಎಷ್ಟೊಂದು ಹೊಸ ಎಮ್ಮೆ ಇಡ್ಕೊ ಬಂದಿರ್ತಾರೆ. ಹೋಗಿ ಚೆಕ್ ಮಾಡಿ. ನಾನು ಚೆಕ್ ಮಾಡಕ್ಕೆ ಫ್ರಂಟು ಬ್ಯಾಕು ಮುಚ್ಚಿಟ್ಟು ಜಾಗ ಖಾಲಿ ಮಾಡಿದ್ರೆ ತುಂಬಾ ಕ್ಷೇಮ. ಈಗ ನಾನ್ ಜಾಗ ಖಾಲಿ ಮಾಡ್ತೀನಿ. ಆದ್ರೆ ನನ್ ರಾಣಿ ಹತ್ರ ಸರಸ ಸಲ್ಲಪ್ಪ ಆಡ್ಕೊಂಡು ಅವಳೇನಾರ ಬುಟ್ಟಿಗಾಕ ಪ್ರಯತ್ನ ಪಟ್ರೆ ಮನೆ ನಿನ್ಗೆ ಗುಂಡೆಗೆ ಬಿಸಿ ಕಾಯಿಸಿ ತಲೆಯ ನುಣುಗ್ ಬೋಡ್ಸಿ ಕೈಗೊಂದ್ ಚೊಂಪಟ್ಟು ನಮ್ಮೂರೊಳಗೆಲ್ಲ ಮೆರವಣಿಗೆ ಮಾಡ್ಬಿಡ್ತೀನಿ. ಉಸಾರ್. ಅಯ್ಯೋ ಅಯ್ಯಪ್ಪ ಯಾಕೋ ಅಯ್ಯೋ 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 ವಾಸು ಇನ್ನೆಲ್ಲ ಬಲ್ಲ ನೀನು. ಒಂದು ಸರಿ ಕೇಸಪ್ಪ ಕೇಸೆಲ್ಲ ಕ್ಲಿಯರ್ ಆಯ್ತು. ಈ ಟೈಮಲ್ಲಿ ರಾಣಿ ಏನಾದ್ರು ನನ್ನ ಜೊತೆ ನಿಂತಿದ್ರೆ ಇಂಥ ಮಜಾ. ನನ್ನ ಮನಸ್ಸು ಹಾಡಿದ ತಿತ್ತಲಿ ತಿತ್ತಲಿ ನಿನ್ನೆ ನೋಡುತ್ತ ತಿತ್ತಲಿ ತಿತ್ತಲಿ. ಅವನ ಮನಸ್ಸು ಹಾಡಿದ ತಿತ್ತಲಿ ತಿತ್ತಲಿ ನಿನ್ನೆ ನೋಡುತ್ತ ತಿತ್ತಲಿ ತಿತ್ತಲಿ.
ಬಜಾರು ನಮ್ದ ಇವತ್ತು ಬಸಣ್ಣಿಗ ಗಾಡಿ ಹತ್ತಿ ಒಂದೊಂದು ಕಲಾಕೃತಿ ಸರ್ವಾಂಗವ ಮುಕ್ತಿ ಸೌಂದರ್ಯಗವ ಮುಕ್ತಿ ಹೈಕ್ಲಾಸು ಹಂಸಗಳಿಗೆ ಹನ್ನೆರಡನೇ ವಂಶಗಳಿಗೆ ಸುತ್ತಲಕ್ಕೂ ಮೊಸರುಗಳಿಗೆ ಸಣ್ಣಂತೂ ಕೇಳಬಹುದು ಸುಂದರಾದ